ಏನಮ್ಮ ಇದು, ನಾವ್ ಮಾಡಿದ್ ಒಂದೂ ವರ್ಕೌಟ್ ಆಗ್ತಿಲ್ಲ. ನಿನ್ ತಲೆ ವರ್ಕೌಟ್ ಆಗತ್ತೆ. ನನಗ್ ಬರ್ತಾ ಇರೋ ಕೋಪಕ್ಕೆ ಪಟಾಕಿ ತಂದು ನಿನ್ ಕಾಲತ್ರ ಹಾಕ್ಬೇಕು ಅಂತ ಅನಿಸ್ತಾ ಇದೆ. ಅಮ್ಮ, ಏನಕ್ಕೆ ಹಿಂಗೆಲ್ಲ ಬೈತಿದ್ಯಾ? ಅದನ್ನ ನಾನ್ ಕೇಳ್ಬೇಕು ಅಲ್ವೇ? ದಡ್ಡಿ ದಡ್ಡಿ, ನಾಳೆ ಮದ್ವೆ ಇಟ್ಕೊಂಡು ಇದೆಲ್ಲ ಬೇಕಾಗಿತ್ತ ನಿನ್ಗೆ? ಮತ್ತೆ ಅವ್ರ ಆತರ ಎಲ್ಲ ಮಾಡ್ತಿದ್ರೆ ಅದನ್ನ ನೋಡ್ಕೊಂಡ್ ಸುಮ್ನೆ ಇರು ಅಂತ ಹೇಳ್ತ್ಯಾ? ಅಷ್ಟು ಮಾಡಿದ್ರೆ ಸಾಕಾಗ್ತಿತ್ತು. ಯಾಕಮ್ಮ ಹಿಂಗ್ ಮಾತಾಡ್ತಿದ್ಯಾ? ಇನ್ನೇನೆ ಮತ್ತೆ, ನೀನ್ ಮಾಡಿದ ಕೆಲ್ಸನ ಯಾರು ನೋಡ್ಲಿಲ್ಲ. ನೋಡಿದಿದ್ರೆ ಅದು ನಂಬುಡಕ್ಕೆ ಬಂದಿರೋದು. ಇವಾಗ ಏನ್ ಆತರ ಎಲ್ಲ ಆಗಿಲ್ವಲ್ಲ, ಬಿಡು. ಮೊದ್ಲು ಇದನ್ನೆಲ್ಲ ಬಿಟ್ಟು ಆ ಕೃಷ್ಣ ಮತ್ತೆ ವಂಶಿ ಮದ್ವೆನ ಹೇಗ್ ನಿಲ್ಸೋದು ಅಂತ ಯೋಚನೆ ಮಾಡು. ಊಟದ ತಟ್ಟೆನೆ ಅವ್ರ ಕೈಯಲ್ಲಿದ್ಯೆ, ಇವಾಗ ಹೇಗ್ ವಿಷ ಹಾಕ್ತೀಯ ಹೇಳು? ಊಟದ ತಟ್ಟೆ ಅವ್ರ ಹತ್ರ ಇರ್ಬೋದಮ್ಮ, ಆದ್ರೆ ಬಡ್ಸೋರು ನಾವ್ ತಾನೆ. ನಿನ್ ಮಾತಿನ ಅರ್ಥ ಏನು? ನಮ್ ಹತ್ರ ಆ ವಿಡಿಯೋ ಇರೋದನ್ನ ಇಷ್ಟು ಬೇಗ ಮರ್ತ್ಬಿಟ್ಟ ನೀನು? ಎಲ್ಲಿದೆ ಎಲ್ಲಿದೆ ವಿಡಿಯೋ? ಅದನ್ನ ನಿನ್ ಗಂಡ ಆಗೋ ಕೋದಂಡಂಗ್ ತೋರ್ಸಿ ಮದ್ವೆ ಕಲ್ ಹಾಕೋಣ ಅನ್ಕೊಂಡ್ರೆ ಆ ವಿಡಿಯೋಗೆ ಕಲ್ ಬಿತ್ತಲ್ಲ. ಇನ್ನೂ ಎಲ್ಲ ಮುಗ್ದೋಗಿಲ್ಲ ಅಮ್ಮ. ಇನ್ ಏನ್ ಉಳ್ದಿದೆ ಮಾಯ ಮಾಡಕ್ಕೆ? ಕೋದಂಡ ಆ ವಿಡಿಯೋ ನೋಡೋ ತರ ನನ್ ಹತ್ರ ಒಂದ್ ಐಡಿಯಾ ಇದೆ. ಏನ್ ಐಡಿಯಾನೇ? ಆಗ್ಲೇ ರೆಡಿ ಆಗ್ಬಿಟ್ಟಿದ್ಯಾ? ನಾನು ನೋಡಿ ಇನ್ನೂ ಹೀಗೆ ಇದ್ದೀನಿ. ನಮ್ಗೇನ್ ಹುಡ್ಗಿರ್ಗೆ ರೆಡಿ ಆಗಕ್ ಟೈಮ್ ಬೇಕು, ನಿಮ್ ಹುಡ್ಗರ್ಗೆ 5 ನಿಮಿಷ ಸಾಕಲ್ವಾ? ಆದ್ರೂ ಈ ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಮಾಯ. ಥ್ಯಾಂಕ್ ಯು. ಆಕ್ಚುಲಿ ನಿಮ್ಗೊಂದ್ ವಿಷಯ ಹೇಳ್ಬೇಕಾಗಿತ್ತು. ಏನ್ ಹೇಳ್ಬೇಕಂತಿದ್ಯಾ ಅದನ್ನ ಹೇಳು, ಮನ್ಸಲ್ಲಿ ಇಟ್ಕೋಬೇಡ. ಏನಿಲ್ಲ ಬಿಡಿ. ಏನಿಲ್ವಾ? ಸರಿ, 1 ನಿಮಿಷ. ಅದು ನನ್ನ ಫೋನಲ್ಲಿ ಫೋಟೋಸ್ ಚೆನ್ನಾಗಿ ಬರಲ್ಲ, ನಿಮ್ ಫೋನಲ್ಲಿ ಫೋಟೋಸ್ ತೆಗಿತೀರಾ? ನನ್ನ ಫೋನ್ ಇದ್ದಿದ್ರೆ ಒಂದೇನು 100 ಫೋಟೋ ತೆಗೆದಿರ್ತಿದ್ದೆ. ಆದ್ರೆ ನಾನು ರಿಪೇರಿ ಕೊಟ್ಟಿರೋ ಫೋನ್ ಇನ್ನೂ ಬಂದಿಲ್ಲ. ಏನು, ಇನ್ನೂ ರೆಡಿ ಆಗಿಲ್ವಾ? ಪಕೋಡಾಗ ರೆಡಿ ಮಾಡ್ಸಕ್ ಹೇಳಿದ್ದೆ, ಅವನು ಇನ್ನೂ ತಂದೆ ಕೊಟ್ಟಿಲ್ಲ. ಅಲ್ಲ, ಮದ್ವೆ ಟೈಮಲ್ಲಿ ಕೈಯಲ್ಲಿ ಫೋನ್ ಇರ್ಬೇಕಲ್ವಾ? ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಬೇಕಾಗುತ್ತಲ್ವಾ? ಬೇಗ ಸರಿ ಮಾಡಿಸ್ಕೊಳ್ಳಿ. ನೀನ್ ಹೇಳ್ತಿರೋದು ಸರಿನೇ ಇದೆ, ಅವನಿಗೊಂದ್ಸರಿ ಕಾಲ್ ಮಾಡ್ತೀನಿ. ಆ ಮೊಬೈಲ್ ಒಂದ್ ಬೇಗ ಬಂದ್ರೆ ಸಾಕು, ವಂಶಿ ಈ ಮನೆ ಸೊಸೆ ಆಗೋದು ಕನ್ಸಾಗೆ ಉಳಿಯುತ್ತೆ. ಹಾಯ್ ಗೈಸ್. ನಾವು ಗೈಸ್ ಅಲ್ಲ, ಗರ್ಲ್ಸ್. ಹೌದಾ? ನಾನೆಲ್ಲ ಬಾಯ್ಸ್ ಅನ್ಕೊಂಡ್ಬಿಟ್ಟಿದ್ದೆ. ಇರ್ಲಿ, ಏನೋ ಸೆಲ್ಫಿ ತಗೋತಿದ್ದೀರಾ? ಹೌದು. ಹುಟ್ಟಿದ್ರೆ ಹೆಣ್ಮಕ್ಳಾಗಿ ಹುಟ್ಬೇಕು ಕಣಪ್ಪ. ಮದುವೆ ಮನೇಲಿ ಅಂದವಾಗಿ ಡ್ರೆಸ್ ಹಾಕೊಂಡು ಮೇಕಪ್ ಮಾಡ್ಕೊಂಡು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಸೆಲ್ಫಿ ಗಿಲ್ಫಿ ರೀಲ್ಸ್ ಮಾಡ್ಕೊಂಡು ಕಿಲ್ಕಿಲ ಅಂತ ನಗಾಡ್ಕೊಂಡು ಓಡಾಡ್ಕೊಂಡು ಇರ್ತೀರಾ. ಆದ್ರೆ ನಾವು ಬಾಯ್ಸು ಕೆಲಸದವ್ರಿಗಿಂತ ಒಂದ್ ಕೈ ಜಾಸ್ತಿ. ಅಡುಗೆನೂ ಮಾಡಬೇಕು, ಊಟನೂ ಬಡಿಸ್ಬೇಕು. ಅದ್ ಸರಿ, ಇಬ್ಬರದು ಊಟ ಆಯ್ತಾ? ಇಲ್ಲ. ಅಯ್ಯೋ, ಇನ್ನು ಊಟ ಆಗಿಲ್ವಾ? ನಂದು ಆಗಿಲ್ಲ. ಕೆಲಸ ಮುಗಿಸ್ ಬರ್ತೀನಿ, ಜೊತೆಲೆ ಊಟ ಮಾಡೋಣ. ಮುಚ್ಕೊಂಡು ಹೋಗಲು. ಯಾವ್ದಕ್ಕೂ ನನ್ನ ನಂಬರ್ ಆದ್ರೂ ತಗೊಳ್ರಮ್ಮ. ನನ್ ಲವರ್ಗೆ ಹೇಳ್ತೀನಿ ನೋಡು. ಅಯ್ಯೋ, ಬುಡಕ್ಕೆ ಕೈ ಹಾಕೋಕ್ ಹೋಗ್ಬಿಡ್ಲಲ್ಲಪ್ಪ. ಏಯ್ ಪಕೋಡ, ಅಣ್ಣ ಬಾರೋ ಇಲ್ಲಿ. ನಿನ್ನೆ ಹುಡುಕ್ತಾ ಇದ್ದೆ, ಸದ್ಯಕ್ಕೆ ನೀನೇ ಕಾಣಿಸ್ದೆ, ಬಾ. ನನ್ನ ಅಯ್ಯಯ್ಯೋ, ಅಣ್ಣ ನನ್ನೇ ಹುಡುಕ್ತವನೆ ಅಂದ್ರೆ ಪಟಾಕಿ ಇಟ್ಟಿದ್ ನಾನೇ ಅನ್ಕೊಂಡ್ಬಿಟ್ಟಿರ್ಬೇಕು. ಅಣ್ಣ, ನಮ್ ತಾಯಳೆ ಪಟಾಕಿ ನಾನಿಟ್ಟಿಲ್ಲ ಅಣ್ಣ. ಏಯ್, ಪಟಾಕಿ ಇದಲ್ಲ ಕಣೋ, ಇಲ್ಲಿ ಬಾರೋ ಬೇಗ. ವಾ, ಪಟಾಕಿ ವಿಷಯ ಅಲ್ವಾ? ಹಂಗಾದ್ರೆ ಬತ್ತೀನಿ ಬಿಡು. ಎಲ್ಲೋ ಮಂಗಳಾರತಿ ಎತ್ತಕ್ಕೆ ಅನ್ಕೊಂಡ್ಬಿಟ್ಟೆ. ಎಲ್ಲಯ್ಯ, ನಾನು ನಿನಗೆ ಫೋನ್ ರಿಪೇರಿ ಮಾಡ್ಸೋ ಕೊಟ್ಟು ಎಷ್ಟು ದಿನ ಆಯ್ತು? ಅಯ್ಯೋ, ಹೌದಲ್ವಾ, ಮರ್ತೇ ಹೋಗ್ಬಿಟ್ಟಿದೆ. ಏನ, ಫೋನ್ ರಿಪೇರಿ ಕೊಡೋದೇ ಮರ್ತೋದ್ಯಾ? ಅಯ್ಯೋ ಇಲ್ಲ ಅಣ್ಣ, ರಿಪೇರಿ ಮಾಡಿಸ್ಕೊಂಡು ತಗೊಂಡ್ಬಂದೆ. ಅದನ್ನ ನಿಮಗೆ ಕೊಡೋದು ಮರ್ತೋದೆ ಅಂತ ಹೇಳಕ್ ಬಂದೆ. ತಗೊಳ್ಳಿ ನಿಮ್ಮ ಫೋನು.
ಮೋಸ್ಟ್ಲಿ ಇವ್ರು ನೋಡ್ತಿರೋದು ನೋಡಿದ್ರೆ ಆ ವಿಡಿಯೋನೇ ಇರಬೇಕು. ಏನೋ ಇದು? ಫೋನು. ಇದು ಫೋನು ಅಂತ ನನ್ನ ಕಣ್ಗೂ ಕಾಣುತ್ತೆ, ಆದ್ರೆ ನಾನು ಕೇಳಿದ್ದು ನನ್ನ ಫೋನ್ ಎಲ್ಲಿ ಅಂತ. ಅಣ್ಣ ನಿಮ್ಮ ಕೈಲಿರೋದು ನಿಮ್ಮ ಫೋನೇ ಅಲ್ವಣ್ಣ? ಏನು ಹುಡುಗಾಟ ಆಡ್ತಿದ್ಯೇನೋ? ಇದು ನಂದಲ್ಲ. ನಾನು ರೆಡಿ ಮಾಡ್ಸೋ ಕೊಟ್ಟಿದ್ದ ಫೋನ್ ಎಲ್ಲಿದೆ? ಅಯ್ಯೋ ಅಣ್ಣ, ನಿಮ್ಮ ಕೈಲಿರೋದು ನಿಮ್ಮ ಫೋನೇ. ಏಯ್, 2 ಇಡ್ಲಿ ತಂದಿಟ್ಬಿಟ್ಟು ನನ್ನ ಮುಂದೆಗಡೆ ನಮ್ಮ ಹೋಟ್ಲ್ ಯಾವುದು ಅಂತ ಕಂಡಿಡಿ ಅಂತಂದ್ರೆ ನಾನು ಸರಿಯಾಗಿ ಕಂಡಿಡಿತೀನಿ. ಅಂಥದ್ರಲ್ಲಿ ನನ್ನ ಮೊಬೈಲ್ ಯಾವುದು ಅಂತ ಗೊತ್ತಾಗಲ್ವೇನೋ ನನಗೆ? ಹಾಂ, ಇದು ನಂದಲ್ಲ ಕಣೋ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ಅರ್ಜೆಂಟಲ್ಲಿ ಅಂಗಡಿಯವನ ಹತ್ರ ಬೇರೆ ಫೋನ್ ಇಸ್ಕೊಂಬಂದ್ಬಿಟ್ನಾ? ಏಯ್ ಪಕೋಡ, ಏನೋ ಯೋಚನೆ ಮಾಡ್ತಾ ನಿಂತಿದ್ಯಾ? ಹೋಗಿ ಮೊದ್ಲೀಗ ಫೋನ್ ತಗೊಂಡ್ ಹೋಗ್ ನಂದು. ಈಗ್ಲಾ? ಹಾ, ಈಗ್ಲೇನೆ. ಏನೇ ಕೆಲಸ ಇದ್ರು ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಮೊದಲು ಇದನ್ನ ಮುಗಿಸ್ಕೊಂಬ ಹೋಗು. ಅಯ್ಯೋ ಅಣ್ಣ, ಶಾಪ್ ಅವ್ನು ಇಷ್ಟೊತ್ತಲ್ಲಿ ಎಲ್ಲಿರ್ತಾನಣ್ಣ? ಬಾಗ್ಲು ಹಾಕೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡಿರ್ತಾನೆ. ಒಂದ್ ಕೆಲಸ ಮಾಡ್ಲಾ, ಬೆಳಗ್ಗೆನೆ ಹೋಗಿ ತಂದ್ಕೊಟ್ಬಿಡ್ತೀನಿ. ಲೋ ಪಕೋಡ, ಹಾ ಹಾ, ಬಂದೆ. ವಾಟರ್ ಕ್ಯಾನ್ ಖಾಲಿ ಆಗಿದೆ, ತರ್ಬೇಕು ಬಾ. ಹೌದಾ? ಒಂದ್ ನಿಮಿಷ ಅಣ್ಣ, ಖಾಲಿ ಆಗಿದೆ ಅಂತೆ, ಹೋಗಿ ತಂದ್ಬಿಡ್ತೀನಿ. ಬೆಳಗ್ಗೆ ತಂದು ಕೊಟ್ಬಿಡ್ತೀನಿ, ಬೇಜಾರು ಮಾಡ್ಕೊಬೇಡ. ಆಯ್ತಾಯ್ತು, ಮರೆಯೋಂಗಿಲ್ಲ. ನಾಳೆ ಬೆಳಗ್ಗೆ. ಆಯ್ತಾಯ್ತು. ಈ ಕೃಷ್ಣನೇ ಪೆದ್ನನ್ ಮಗ ಅನ್ಕೊಂಡ್ರೆ ಈ ಪಕೋಡ ಅವನ್ಗಿಂತ ದೊಡ್ಡ ಪೆದ್ದ. ನನ್ನ ಆಸೆ ಈಡೇರೋಕ್ಕೂ ಮುಂಚೆ ಎಲ್ಲ ಹಾಳು ಮಾಡ್ಬಿಟ್ಟ. ಇವತ್ ನಮ್ ವಂಶಿನ ನೋಡಿದ ತಕ್ಷಣ ಕೃಷ್ಣ ಫ್ಲಾಟ್ ಆಗಿ ಹೋಗ್ತಾನೆ. ಆದ್ರೂ ವಂಶಿ, ನೀ ನಮಗ ಅನ್ಯಾಯನೇ ಮಾಡ್ಬಿಟ್ಟೆ ಕಣ. ನಾನೇನೆ ಅನ್ಯಾಯ ಮಾಡ್ದೆ ನಿಮ್ಗೆ? ಮತ್ತಿನೇನೆ, ನೀ ನಮ್ಗೆಲ್ಲ ಇನ್ನ ಭಾವನ ಪರಿಚಯನೇ ಮಾಡ್ಕೊಟ್ಟಿಲ್ಲ. ಹೌದು, ಅಲ್ಲ ಕಣೆ, ನಿನ್ನ ಕೃಷ್ಣ ಮದ್ವೆ ಆಗೋದಿಕ್ಕೆ ನಾನು ಎಷ್ಟು ಐಡಿಯಾಸ್ ಕೊಟ್ಟಿದ್ದೀನಿ, ನಂಗೂ ಕೂಡ ಪರಿಚಯ ಮಾಡ್ಸಿಲ್ವಲ್ಲೇ? ಕೃಷ್ಣನ್ಗೆ ಹುಡ್ಗಿರ್ನ ಕಂಡ್ರೆ ಸ್ವಲ್ಪ ಮುಜುಗರ ಜಾಸ್ತಿ. ಹುಡ್ಗಿರ್ನ ನೋಡಿದ್ರೆ ಸಾಕು 100 ಕಿಲೋಮೀಟರ್ ದೂರ ಓಡೋಗ್ತಾನೆ. ಈ ಕಾಲದಲ್ಲಿ ಈ ತರನೂ ಇರ್ತಾರ? ಅವ್ನ್ ಮದ್ವೆ ಆಗ್ತಾ ಇರೋದ್ ಹುಡ್ಗಿನೇ ತಾನೆ? ಈ ಡವೆಲ್ಲ ನಮ್ಮ ಹತ್ರ ಬೇಡ. ನಾವೇ ನಿಮ್ ಹುಡುಗನ ತಿಂದಾಕಲ್ಲ, ಸುಮ್ನೆ ಪರಿಚಯ ಮಾಡ್ಸೋ ಅಷ್ಟೇ. ಪ್ಲೀಸ್ ಕಣೆ, ಪ್ಲೀಸ್. ಅಯ್ಯೋ, ಆಯ್ತು ಪರಿಚಯ ಮಾಡಿಸ್ತೀನಿ. ಗುಡ್ ಗರ್ಲ್. ಮದುವೆ ಗಂಡು ಅಂತೂ ಇಂತೂ ಸನ್ಯಾಸಿ ಜೀವನದಿಂದ ಸಂಸಾರಿ ಜೀವನಕ್ಕೆ ಕಾಲಿಡ್ತಿದ್ಯಾ ಅಂದಂಗ ಆಯ್ತಪ್ಪ. ನಮ್ ಕೃಷ್ಣ ಹುಡ್ಗಿರ್ನ್ ಕಂಡು ನಾಚ್ಕೊಳ್ಳೋದನ್ನ ನೋಡಿ ಈ ಜನ್ಮದಲ್ಲಿ ಇವನಿಗೆ ಮದ್ವೆನೇ ಆಗಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಲೋ, ಎಲ್ಲ ಕಾಲ ಕಂಡ್ರು. ಕಂಕಣ ಭಾಗ್ಯ ಕೂಡ್ ಬಂದಾಗ ಎಂತ ಸನ್ಯಾಸಿಗೂ ಕೂಡ ಮದ್ವೆ ಆಗುತ್ತಂತೆ ಅಲ್ವನ್ರ? ಅದು ನಿಜನೇ ಬಿಡು. ಏನ್ ಊಟ, ಏನ್ ಡೆಕೋರೇಷನ್, ಬಂದವರೆಲ್ಲ ಬಾಯ್ ಮೇಲೆ ಬೆರಳಿಟ್ಕೊಂಡು ನೋಡ್ತಿದ್ರು. ನಿಜ ಹೇಳ ಮಗ,